ಅನಸ್ ಟ್ರಿಲ್ಲರ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡುತ್ತಿರುವ ಸಿನಿಮಾ 2025ರಲ್ಲಿ ರಿಲೀಸ್ ಆದ ತಮಿಳು ಭಾಷೆಯ ಹೌಸ್ಮೇಟ್ ಎಂಬ ಮೂವಿಯಾಗಿದೆ. ನಾಯಕ ಮತ್ತು ನಾಯಕಿ ಹೊಸದಾಗಿ ತೆಗೆದುಕೊಂಡ ಫ್ಲಾಟ್ ಅಲ್ಲಿ ಏನೇನೋ ವಿಚಿತ್ರವಾಗಿ ನಡೆಯುತ್ತಿದೆ. ಇದೇ ರೀತಿ ಬೇರೊಂದು ಫ್ಯಾಮಿಲಿಯ ಮನೆಯಲ್ಲೂ ವಿಚಿತ್ರವಾಗಿ ನಡೆಯುತ್ತಿದೆ. ಇದು ಹೇಗೆ, ಅಲ್ಲಿ ವಿಚಿತ್ರವಾದದ್ದು ಏನಿದೆ ಎಂದು ಸಿನಿಮಾ ನೋಡುತ್ತಾ ತಿಳಿಯೋಣ. ಅದರ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಮಾಡಿ. ಸಿನಿಮಾದ ಆರಂಭದಲ್ಲಿ ಸಿನಿಮಾ ನಾಯಕ ಕಾರ್ತಿಕ್ ಫ್ಲಾಟ್ ಖರೀದಿಸುವ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಬಂದಿದ್ದಾನೆ. ಅವನು ಸಿಗ್ನೇಚರ್ ಹಾಕುವಾಗ ಹಲವು ತರದ ಅಪಶಕುನ ಕಂಡು ಬರುತ್ತದೆ. ಇದನ್ನೆಲ್ಲ ನೋಡಿ ಕಾರ್ತಿಕನಿಗೆ ಭಯ ಆತಂಕವಾದರೂ ಆ ಫ್ಲಾಟ್ ಅನ್ನು ಖರೀದಿಸುತ್ತಾನೆ. ಯಾಕೆಂದರೆ ಅವನಿಗೆ ಒಂದು ಲವ್ ಇದೆ. ಆದರೆ ಆ ಹುಡುಗಿಯನ್ನು ಮದುವೆಯಾಗಬೇಕಿದ್ದರೆ ಸ್ವಂತವಾಗಿ ಒಂದು ಮನೆ ಬೇಕು ಎಂದು ಹುಡುಗಿಯ ಅಪ್ಪ ಹೇಳಿರುತ್ತಾನೆ. ಆದುದರಿಂದ ಫ್ಲಾಟ್ ಖರೀದಿಸಿ ಹುಡುಗಿಯ ಮನೆಗೆ ಹೆಣ್ಣು ಕೇಳಲು ಹೋಗುತ್ತಾನೆ. ಆದರೆ ಹುಡುಗಿಯ ತಂದೆ ಲೋನ್ ಅಲ್ಲಿ ಮನೆ ತೆಗೆದು ಜೀವನ ಪೂರ್ತಿ ಲೋನ್ ಕಟ್ಟುತ್ತೀಯಾ ಅಥವಾ ನನ್ನ ಮಗಳನ್ನು ನೋಡುತ್ತೀಯಾ ಎಂದೆಲ್ಲ ಹೇಳಿ ಅವಮಾನಿಸಿ ತನ್ನ ಮಗಳನ್ನು ಕರೆಯುತ್ತಾರೆ. ಅವಳು ಈ ಸಿನಿಮಾದ ನಾಯಕಿ ಅನು. ಅವಳನ್ನು ಕರೆದು ನಿನಗೆ ಇವನನ್ನು ಮದುವೆಯಾಗಬೇಕಾ ಎಂದು ಕೇಳುತ್ತಾರೆ. ಆವಾಗ ಅನು ಬೇಡ, ನಾನು ನೀವು ಹೇಳಿದಂತೆ ಕೇಳುತ್ತೇನೆ ಎಂದು ಅಳುತ್ತಾ ಹೇಳುತ್ತಾಳೆ. ಇದನ್ನು ಕೇಳಿದ ಕಾರ್ತಿಕ್ ತುಂಬಾ ಬೇಜಾರಾಗುತ್ತಾನೆ. ಮರುದಿನ ಅನು ಮದುಮಗಳ ವೇಷದಲ್ಲಿ ಬರುತ್ತಾಳೆ. ನಿನ್ನೆ ನಾನು ನಿನ್ನೊಟ್ಟಿಗೆ ಬರುತ್ತಿದ್ದರೆ ನಿನಗೂ ಅಪ್ಪನಿಗೂ ಜಗಳವಾಗುತ್ತಿತ್ತು, ಅದಕ್ಕೆ ನಾನು ಇವತ್ತು ಬಂದೆ ಎಂದು ಹೇಳುತ್ತಾಳೆ. ಹಾಗೆ ಅವರು ಮದುವೆಯಾಗಿ ಖರೀದಿಸಿದ ಫ್ಲಾಟಿಗೆ ಬರುತ್ತಾರೆ. ಅಂದು ರಾತ್ರಿ ಅವರ ಫ್ಲಾಟಿಗೆ ಒಂದು ಮಿಂಚು ಬೀಳುತ್ತದೆ. ಹಾಗೆ ಮರುದಿನ ಮನೆ ಕ್ಲೀನ್ ಮಾಡುವಾಗ ಗೋಡೆಯಲ್ಲಿ ಮಕ್ಕಳು ಮಾಡಿರುವ ಚಿತ್ರ ಕಾಣುತ್ತೆ. ಆವಾಗಲೇ ಕಾರ್ತಿಕನಿಗೆ ಕರೆದು ಈ ಚಿತ್ರ ನಿನ್ನೆ ಇರಲಿಲ್ಲ, ಇವತ್ತು ಯಾರು ಚಿತ್ರ ಬಿಡಿಸಿದ್ದಾರೆ ಎಂದು ಅನು ಕೇಳುತ್ತಾಳೆ. ಆವಾಗ ಕಾರ್ತಿಕ್ ಫ್ಲಾಟ್ ಅಲ್ಲಿ ಮೊದಲಿದ್ದವರು ಯಾರಾದ್ರೂ ಬಿಡಿಸಿರುವರು ಎಂದು ಹೇಳುತ್ತಾನೆ. ಆ ದಿನವೇ ಅನು ಸ್ನಾನ ಮಾಡುತ್ತಿರುವಾಗ ಟಿವಿ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಟಿವಿ ಆಫ್ ಮಾಡಿದರೂ ಪುನಃ ಆನ್ ಆಗುತ್ತೆ. ಅನು ಹೆದರಿ ಫ್ಲಾಟಿನ ಹೊರಗಡೆ ಕೂತಿರುತ್ತಾಳೆ. ಆವಾಗ ಅಲ್ಲಿಗೆ ಬಂದ ಕಾರ್ತಿಕ್ನಲ್ಲಿ ಎಲ್ಲ ವಿಷಯ ಹೇಳುತ್ತಾಳೆ. ಆದ್ರೆ ಕಾರ್ತಿಕ್ ಅದೆಲ್ಲ ನಿನ್ನ ಭ್ರಮೆ ಎಂದು ಹೇಳಿ ಅವಳನ್ನು ಫ್ಲಾಟಿಗೆ ಕರೆದುಕೊಂಡು ಹೋಗುತ್ತಾನೆ. ನೆಕ್ಸ್ಟ್ ಸೀನಲ್ಲಿ ಒಂದು ಚಿಕ್ಕ ಹುಡುಗ ವಿಡಿಯೋ ಗೇಮ್ ಆಡುವುದನ್ನು ತೋರಿಸುತ್ತಾರೆ. ಆ ಮಗು ಆಟವಾಡುತ್ತಿರುವಾಗ ತಾನಾಗಿಯೇ ಫ್ಯಾನ್ ಆನ್ ಆಫ್ ಆಗುತ್ತೆ. ಅಲಮಾರಿ ಓಪನ್ ಆಗುತ್ತೆ. ಆ ಮಗು ಕ್ಲೋಸ್ ಮಾಡಿದರೂ ಪುನಃ ಓಪನ್ ಆಗುತ್ತೆ. ಇದರಿಂದ ಹೆದರಿದ ಮಗುವಿಗೆ ಜ್ವರ ಬರುತ್ತೆ. ಮಗುವನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾರೆ. ಡಾಕ್ಟರಲ್ಲಿ ಆ ಹುಡುಗ ನಮ್ಮ ಮನೆಯಲ್ಲಿ ದೆವ್ವ ಇದೆ ಎಂದು ಹೇಳುತ್ತಾನೆ. ಆವಾಗ ಡಾಕ್ಟರ್ ಅವನನ್ನು ಸಮಾಧಾನಿಸಲು, ಇನ್ನು ಆ ದೆವ್ವ ಬರುವಾಗ ನೀವು ಯಾರು ಎಂದು ಕೇಳಬೇಕು ಅಥವಾ ಗೋಡೆಯಲ್ಲಿ ಬರೆದು ಕೇಳಬೇಕು. ಅದಕ್ಕೆ ರಿಪ್ಲೈ ಬಂದರೆ ನೀನು ಹೇಳುವುದನ್ನು ನಾವು ನಂಬುತ್ತೇವೆ, ರಿಪ್ಲೈ ಬರದಿದ್ದರೆ ದೆವ್ವ ಇಲ್ಲ ಎಂದು ನೀನು ನಂಬಬೇಕು ಎಂದು ಹೇಳುತ್ತಾರೆ. ಅದೇ ಸಮಯದಲ್ಲಿ ಅನುವಿಗೂ ಅವಳ ಫ್ಲಾಟಿನಲ್ಲಿ ವಿಚಿತ್ರವಾಗಿ ಏನೇನೋ ನಡೆಯುತ್ತಿರುತ್ತದೆ. ಇದನ್ನೆಲ್ಲ ನೋಡಿ ಹೆದರಿದ ಅನು ತಲೆ ತಿರುಗಿ ಬೀಳುತ್ತಾಳೆ. ಇದು ತಿಳಿದು ಕಾರ್ತಿಕ್ ಮನೆಗೆ ಬರುತ್ತಾನೆ. ಆದರೆ ಅನು ಹೇಳಿದ್ದನ್ನು ನಂಬದೆ ಎಲ್ಲ ನಿನ್ನ ಭ್ರಮೆ ಎಂದು ಹೇಳುತ್ತಾನೆ. ತನ್ನನ್ನು ನಂಬದೇ ಇರುವುದರಿಂದ ಬೇಸರಗೊಂಡು ಅನು ರೂಮಿಗೆ ಹೋಗಿ ಅಳುತ್ತಾಳೆ. ಹಾಗೆ ಕಾರ್ತಿಕ್ ಒಬ್ಬನೇ ಕುಳಿತಿರುವಾಗ ಕಿಟಕಿ ಓಪನ್ ಆಗುತ್ತೆ. ಬಾತ್ರೂಮಿನಿಂದ ಯಾರೋ ನಡೆದು ಬರುವ ಕಾಲಿನ ಅಚ್ಚಿ ಕಾಣುತ್ತೆ. ರೂಮಿನಲ್ಲಿ ಉಯ್ಯಾಲೆ ತಾನಾಗಿಯೇ ಆಡುತ್ತಿರುತ್ತದೆ. ಬಾಗಿಲು ತಾನಾಗಿಯೇ ಕ್ಲೋಸ್ ಆಗುತ್ತೆ. ಆವಾಗ ಅನು ಹೇಳಿದ್ದೆಲ್ಲ ನಿಜನೇ ಎಂದು ಅರಿವಾಗಿ ಮರುದಿನವೇ ಮಂತ್ರವಾದಿಯನ್ನು ಕರೆದು ಪೂಜೆ ಮಾಡಿಸುತ್ತಾನೆ. ಆವಾಗ ಪೂಜಾರಿ, ಇಲ್ಲಿ ಯಾವುದೇ ತರದ ದುಷ್ಟಶಕ್ತಿಗಳಿಲ್ಲ, ಇದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುವ ಮನೆ ಎಂದು ಹೇಳುತ್ತಾರೆ. ಹಾಗೆ ಪೂಜಾರಿ ಹೋದ ನಂತರ ಅಲ್ಲಿ ಯಾರಾದರೂ ಇದ್ದೀರಾ ಎಂದು ಗೋಡೆಯಲ್ಲಿ ಬರೆದಿರುವುದು ಕಾಣುತ್ತೆ. ಯಾರೋ ನಮ್ಮಲ್ಲಿ ಕಮ್ಯುನಿಕೇಟ್ ಮಾಡಲು ಇಷ್ಟಪಡುತ್ತಿದ್ದಾರೆ ಎಂದು ಹೇಳಿ ಕಾರ್ತಿಕ್ ಎಸ್ ಎಂದು ಬರೆಯುತ್ತಾನೆ. ಆದರೆ ಇಲ್ಲಿ ಟ್ವಿಸ್ಟ್ ಇರುವುದೇನೆಂದರೆ ಆ ಗೋಡೆಯಲ್ಲಿ ಬರೆಯುವುದು ಬೇರೆ ಯಾರೂ ಅಲ್ಲ, ಕಳೆದ ಸೀನಲ್ಲಿ ತೋರಿಸಿದ ಅದೇ ಹುಡುಗ ಆಗಿರುತ್ತಾನೆ. ಅವನಲ್ಲಿ ಡಾಕ್ಟರ್ ಹೇಳಿದಂತೆ ಅವನು ಗೋಡೆಯಲ್ಲಿ ಬರೆದಿದ್ದಾನೆ. ಆವಾಗ ಕಾರ್ತಿಕ್ ಬರೆದ ಎಸ್ ಅವನಿಗೆ ಕಾಣುತ್ತೆ. ಇದನ್ನು ನೋಡಿದ ಆ ಹುಡುಗನ ತಂದೆ ತಾಯಿಗೂ ಆಶ್ಚರ್ಯವಾಗುತ್ತೆ. ಹಾಗೆ ಅವರು ಹೆದರಿ ಆಚೆ ಈಚೆ ಕಮ್ಯುನಿಕೇಶನ್ ಮಾಡುತ್ತಾರೆ, ಪರಸ್ಪರ ಪರಿಚಯ ಮಾಡಿಕೊಳ್ಳುತ್ತಾರೆ. ಆ ಹುಡುಗನ ತಂದೆಯ ಹೆಸರು ರಮೇಶ್ ಎಂದಾಗಿದೆ. ಕಾರ್ತಿಕ್ ಅವನ ಮನೆಯಲ್ಲಿ ಲೈಟ್ ಆನ್ ಆಫ್ ಮಾಡಿದರೆ ರಮೇಶ್ನ ಮನೆಯಲ್ಲಿ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಫ್ ಆಗುತ್ತೆ. ಆವಾಗ ಅವರಿಗೆ 2 ಫ್ಯಾಮಿಲಿ ಕೂಡ ಒಂದೇ ಫ್ಲಾಟ್ ಅಲ್ಲಿ ಇದ್ದಾರೆ ಎಂದು ತಿಳಿಯುತ್ತೆ. ಆದರೆ ಅವರಿಗೆ ಪರಸ್ಪರ ನೋಡಲು ಸಾಧ್ಯವಾಗುವುದಿಲ್ಲ. ಅವರು ಅವರ ಫೋನ್ ನಂಬರ್ ಶೇರ್ ಮಾಡಿ ಆಚೆ ಈಚೆ ಕರೆಯುತ್ತಾರೆ. ಆದರೆ ಕಾಲ್ ಕನೆಕ್ಟ್ ಆಗದೆ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಎಂದು ಹೇಳುತ್ತಾರೆ. ಹಾಗೆ ಅವರು ಫ್ಲಾಟಿನ ಹೊರಗಡೆ ಪಾರ್ಕ್ ಅಲ್ಲಿ ಕಾಣುವ ಎಂದು ತೀರ್ಮಾನಿಸಿ ಹೊರಗಡೆ ಬಂದಾಗ ಕಾರ್ತಿಕ್ನ ಫ್ಯಾಮಿಲಿಗೆ ನಾರ್ಮಲ್ ಕ್ಲೈಮೇಟ್, ರಮೇಶ್ ಫ್ಯಾಮಿಲಿಗೆ ಜೋರಾಗಿ ಮಳೆ ಬರುತ್ತಿತ್ತು. ಹಾಗೆ ಅವರು ತುಂಬಾ ಹೊತ್ತು ಪಾರ್ಕ್ ಅಲ್ಲಿ ಹುಡುಕುತ್ತಿರುತ್ತಾರೆ. ಆದರೆ ಪರಸ್ಪರ ನೋಡಲು ಸಾಧ್ಯವಾಗದೆ ಪುನಃ ಫ್ಲಾಟಿಗೆ ಹೋಗಿ ಕಮ್ಯುನಿಕೇಟ್ ಮಾಡುತ್ತಾರೆ. ಆವಾಗ ಅವರಿಗೆ ತಿಳಿಯುತ್ತೆ, ಒಂದೇ ಫ್ಲಾಟ್ ಅಲ್ಲಿ 2 ಫ್ಯಾಮಿಲಿಗೆ ಕ್ಲೈಮೇಟ್ ಚೇಂಜ್ ಆಗಿರುತ್ತದೆ.
ಹಾಗೆ ಅವರು ಡೇಟ್ ಪರಿಶೋಧಿಸುವಾಗ ಸೇಮ್ ಡೇಟ್ ಆಗಿದೆ. ಆದರೆ ಕಾರ್ತಿಕ್ ಫ್ಯಾಮಿಲಿ ಬದುಕುವುದು 2022ರಲ್ಲಿ, ರಮೇಶ್ ಫ್ಯಾಮಿಲಿ ಬದುಕುವುದು 2012ರಲ್ಲಿ ಆಗಿದೆ. ಇವರು ಒಂದೇ ಫ್ಲಾಟ್ ಅಲ್ಲಿ ವ್ಯತ್ಯಸ್ತ ಕಾಲಘಟ್ಟದಲ್ಲಿ ಬದುಕುವರಾಗಿದ್ದಾರೆ. ಇವರು ಒಂದೇ ಮನೆಯಲ್ಲಿದ್ದರೂ ಬೇರೆ ಬೇರೆ ಕಾಲಘಟ್ಟದ ಕಾರಣ ಇವರಿಗೆ ಪರಸ್ಪರ ಕಾಣಲು ಸಾಧ್ಯವಿಲ್ಲ. ಆದರೆ ರಮೇಶ್ಗೇನು ಇದು ನಂಬಿಕೆಯಾಗದೆ ಕಾರ್ತಿಕ್ ಅನ್ನು ದೆವ್ವ ಎಂದೆನಿಸಿ ಪೂಜೆಗಳನ್ನೆಲ್ಲ ಮಾಡುತ್ತಾರೆ. ಹಾಗೆ ರಮೇಶ್ನನ್ನು ನಂಬಿಸಲು ರಮೇಶ್ನ ಕಾಲಘಟ್ಟದಲ್ಲಿ ನಡೆಯುವ ಕಾರ್ಯವನ್ನು ಕಾರ್ತಿಕ್ ಹೇಳುತ್ತಾನೆ. ಅದೇ ರೀತಿ ನಡೆಯುವ ಕಾರಣ ರಮೇಶ್ನಿಗೆ ನಂಬಿಕೆ ಬರುತ್ತೆ. ಹಾಗೆ ಕಾರ್ತಿಕ್ 2012ರ ರಿಜಿಸ್ಟ್ರೇಷನ್ ನೋಡಿ ರಮೇಶ್ನವರನ್ನು ತಿಳಿದುಕೊಳ್ಳುತ್ತಾನೆ. ಹಾಗೆ ತಮ್ಮ ಫ್ಲಾಟಿಗೆ ಏನಾಗಿದೆ ಎಂದು ತಿಳಿದುಕೊಳ್ಳಲು 2 ಫ್ಯಾಮಿಲಿ ಕೂಡ ಇಬ್ಬರನ್ನು ಕರೆದು ವಿಚಾರಿಸುವಾಗ ಆ ಇಬ್ಬರು ಕೂಡ ಹೇಳುತ್ತಾರೆ, ಇದು ಗುಡುಗು ಮಿಂಚು ಅಥವಾ ಇನ್ಯಾವುದೋ ಶಕ್ತಿಯ ಮೂಲಕ ಈ 2 ಕುಟುಂಬಗಳ ಟೈಮ್ ಲೈನ್ ಒಂದೇ ಸ್ಪಾಟ್ ಅಲ್ಲಿ ಮರ್ಜ್ ಆಗಿದೆ. ಈ 2 ಕುಟುಂಬಗಳು ಒಂದೇ ಟೈಮ್ ಸ್ಪೇಸ್ ಯೂಸ್ ಮಾಡುತ್ತಾರೆ ಎಂದರೆ ಒಂದು ಟೆಸ್ರಾಕ್ಟ್ ಆಟೋಮೆಟಿಕಲಿ ಕ್ರಿಯೇಟ್ ಆಗಿದೆ. ಈ 2 ಫ್ಯಾಮಿಲಿ ವ್ಯತ್ಯಸ್ತ ಕಾಲಘಟ್ಟದಲ್ಲಾದರೂ ಈ ಫ್ಲಾಟ್ 2 ಕಾಲಘಟ್ಟದಲ್ಲಿ ಒಂದೇ ರೀತಿಯಲ್ಲಿ ನಿಂತಿದೆ. ಅದರಿಂದ 2022ರಲ್ಲಿ ಕಾರ್ತಿಕ್ ಸ್ವಿಚ್ ಹಾಕಿದರೆ 2012ರಲ್ಲಿ ರಮೇಶ್ನ ಮನೆಯಲ್ಲಿ ಲೈಟ್ ಆನ್ ಆಗುತ್ತೆ. ಅಂದರೆ ಆ ಮನೆಯಲ್ಲಿ ಕಾಮನ್ ಆಗಿರುವ ವಸ್ತುಗಳು 2 ಕುಟುಂಬಕ್ಕೂ ಉಪಯೋಗಿಸಲು ಸಾಧ್ಯವಿದೆ. ಇದು ಹೇಗೆ ಸಂಭವಿಸುತ್ತೆ ಎಂದು ತಿಳಿದಿಲ್ಲ. ನ್ಯಾಚುರಲ್ ಆಗಿ ನಡೆದಿರಲು ಸಾಧ್ಯವಿದೆ. ಹಾಗಿದ್ರೆ ಇದು ನ್ಯಾಚುರಲ್ ಆಗಿಯೇ ಸಾಲ್ವ್ ಆಗಬಹುದು ಎಂದು ಅವರಿಬ್ಬರು ಹೇಳುತ್ತಾರೆ. ಹಾಗೆ ಕಾಮನ್ ಸ್ಪೇಸ್ ವ್ಯತ್ಯಸ್ತ ಕಾಲಘಟ್ಟದಲ್ಲಿ ಶೇರ್ ಮಾಡುವ ಕಾರಣ ಆ 2 ಕುಟುಂಬಗಳಿಗೂ ತುಂಬಾ ಕಷ್ಟವಾಗುತ್ತದೆ. ಕಾರ್ತಿಕ್ಗೆ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗೆ ಅವನಿಗೆ ಅವನ ಕೆಲಸವನ್ನು ಶ್ರದ್ಧೆಯಿಂದ ನೋಡಲು ಸಾಧ್ಯವಾಗದೆ ಕೆಲಸದ ಸಮಯದಲ್ಲಿ ನಿದ್ರಿಸಿದಾಗ ಮಿಷಿನ್ ಓವರ್ ಆಗಿ ಹೀಟ್ ಆದ ಕಾರಣ ಅವನನ್ನು ಕೆಲಸದಿಂದ ಹೊರಹಾಕುತ್ತಾರೆ. ರಮೇಶ್ನ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ವೈರ್ ಸರಿ ಮಾಡುತ್ತಿದ್ದಾಗ ಕಾರ್ತಿಕ್ ಮೈನ್ ಸ್ವಿಚ್ ಆನ್ ಮಾಡಿದ ಕಾರಣ ರಮೇಶಿಗೆ ಶಾಕ್ ಹೊಡೆದು ಹಾಸ್ಪಿಟಲ್ಗೆ ಸೇರುತ್ತಾನೆ. ಹಾಗೆ ಬೇರೆ ದಾರಿ ಇಲ್ಲದೆ ಕಾರ್ತಿಕ್ ಫ್ಲಾಟ್ ಮಾರಲು ನಿರ್ಧರಿಸಿ ಒಬ್ಬ ಬೈಯರನ್ನು ಕರೆದುಕೊಂಡು ಬಂದು ತೋರಿಸುತ್ತಾನೆ. ಆದರೆ ಅಸ್ವಾಭಾವಿಕವಾಗಿ ಏನೆಲ್ಲ ನಡೆಯುವ ಕಾರಣ ಆ ಬೈಯರ್ ಓಡಿ ಹೋಗುತ್ತಾರೆ. ನಂತರ ಬೇರೆ ಒಬ್ಬ ವ್ಯಕ್ತಿ ಫ್ಲಾಟ್ ಖರೀದಿಸಲು ಮುಂದಾಗುತ್ತಾನೆ. ಆವಾಗ ಕಾರ್ತಿಕ್ ಮನೆಯ ಡಾಕ್ಯುಮೆಂಟ್ ಎಲ್ಲ ಪರಿಶೋಧಿಸುತ್ತಿರುವಾಗ ರಮೇಶ್ನ ಮನೆಯಲ್ಲಿ ಇಸ್ತ್ರಿ ಪೆಟ್ಟಿಗೆ ಬಿದ್ದು ಬೆಡ್ಡಿಗೆ ಬೆಂಕಿ ಹಿಡಿಯುತ್ತದೆ. ಆವಾಗ ಕಾರ್ತಿಕ್ನ ಬೆಡ್ಡಿಗೂ ಬೆಂಕಿ ಹಿಡಿದು ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟು ಹೋಗುತ್ತದೆ. ಆದ್ದರಿಂದ ಮನೆ ಮಾರಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅವನನ್ನು ಬಿಟ್ಟು ಹೋಗುತ್ತಾಳೆ. ಕಾರ್ತಿಕನಿಗೆ ದುಃಖ ಸಹಿಸಲಾಗದೆ ಜೋರಾಗಿ ಅತ್ತು, ಈ ಫ್ಲಾಟ್ ಅನ್ನು ನೀವೇ ತೆಗೆದುಕೊಳ್ಳಿ, ಯಾರಿಗೆ ಬೇಕಾಗಿ ಫ್ಲಾಟ್ ಕೊಂಡುಕೊಂಡೇನೋ ಅವಳೀಗ ನನ್ನನ್ನು ಬಿಟ್ಟು ಹೋದಳು ಎಂದು ಹೇಳಿ ಕೂಗಿ ಹೊರಟು ಹೋಗುತ್ತಾನೆ. ರಮೇಶ್ನ ಕುಟುಂಬಕ್ಕೆ ತುಂಬಾ ಬೇಸರವಾಗುತ್ತದೆ. ಹಾಗೆ ಅವನ ದುಃಖವನ್ನು ಫ್ರೆಂಡ್ಸ್ನಲ್ಲೂ ಅವನ ಸೀನಿಯರ್ನಲ್ಲೂ ಹೇಳಿದಾಗ ಆವಾಗ ಸೀನಿಯರ್ ರಮೇಶ್ ಅಂಡ್ ಫ್ಯಾಮಿಲಿ ಈ ಕಾಲಘಟ್ಟದಲ್ಲಿ ಇದ್ದಾರೆ ಎಂದು ಕಂಡುಹಿಡಿಯಬೇಕು. ಅವರು ಸತ್ತಿದ್ದರೆ ಏನೋ ನಿನ್ನಲ್ಲಿ ಹೇಳಬೇಕೆಂದಿದ್ದಾರೆ ಅನ್ಸುತ್ತೆ, ನಿನಗೂ ಅವರಿಗೂ ಏನೋ ಸಂಬಂಧ ಇರಬಹುದು ಅನ್ಸುತ್ತೆ ಎಂದು ಸೀನಿಯರ್ ಹೇಳುತ್ತಾನೆ. ಹಾಗೆ ಕಾರ್ತಿಕ್ ಇದರ ಕುರಿತು ಎಲ್ಲರಲ್ಲೂ ವಿಚಾರಿಸುತ್ತಾನೆ. ಆದರೆ 2014ರ ನಂತರ ರಮೇಶ್ನ ಫ್ಯಾಮಿಲಿಯ ಕುರಿತು ಯಾರಿಗೂ ಗೊತ್ತಿಲ್ಲ. ಇದೇ ಸಮಯದಲ್ಲಿ ರಮೇಶ್ 2012ರ ಕಾರ್ತಿಕ್ನನ್ನು ಹುಡುಕುತ್ತಿರುತ್ತಾನೆ. ಆವಾಗ ಅವನಿಗೆ ಕಾರ್ತಿಕ್ನ ಫೋನ್ ನಂಬರ್ ಸಿಕ್ಕಿ ಕಾಲ್ ಮಾಡುತ್ತಾನೆ. ಆವಾಗ ಕಾರ್ತಿಕ್, ನಾನು ಮತ್ತೆ ನಿಮ್ಮ ಮನೆಗೆ ಬಂದು ಭೇಟಿಯಾಗುತ್ತೇನೆ, ಈಗ ಸ್ವಲ್ಪ ಬ್ಯುಸಿ ಇದ್ದೇನೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಅದೇ ಸಮಯದಲ್ಲಿ 2022ರ ರಮೇಶ್ನನ್ನು ಕಾರ್ತಿಕ್ ಕಂಡು ಹಿಡಿಯುತ್ತಾನೆ. ರಮೇಶ್ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ಅವನಿಗೆ ವಯಸ್ಸಾಗಿರುತ್ತದೆ. ಕಾರ್ತಿಕ್ ಈಗ ನಡೆದ ವಿಷಯವನ್ನೆಲ್ಲ ಹೇಳಿದರೂ ರಮೇಶ್ನಿಗೆ ಏನೂ ಗೊತ್ತಿಲ್ಲ ಎಂದು ಹೇಳಿ ತಿರುಗಿ ಹೋಗುತ್ತಾನೆ. ಆವಾಗ ಕಾರ್ತಿಕ್ ರಮೇಶ್ನ ಶರ್ಟ್ ಹಿಡಿದು, ನೀವು ನನ್ನ ಜೀವನವನ್ನೇ ಹಾಳು ಮಾಡಿದ್ದೀರಿ, ಮರ್ಯಾದೆಗೆ ನಮ್ಮ ಮನೆಗೆ ಬಂದು ಎಲ್ಲ ಸರಿ ಮಾಡಿಕೊಡಿ ಎಂದು ಹೇಳುತ್ತಾನೆ. ಆವಾಗ ಸೇರಿರುವವರೆಲ್ಲ ಕಾರ್ತಿಕ್ನನ್ನು ಹಿಡಿದು ಎಳೆಯುತ್ತಾರೆ. ಆವಾಗ ಕಾರ್ತಿಕ್ನ ಗೆಳೆಯ ಸೀನಿಯರಿಗೆ ಕರೆದು ವಿಷಯ ಹೇಳುವಾಗ ಸೀನಿಯರ್ ಕಾರ್ತಿಕ್ನಲ್ಲಿ ಹೇಳುತ್ತಾನೆ, ಇವಾಗ ನೀನು ಕಂಡು ಹಿಡಿದ ರಮೇಶ್ನಿಗೆ ಯಾವುದೇ ವಿಷಯ ಗೊತ್ತಿರಲ್ಲ. ಕಾರಣ ನಿಮ್ಮ ಮನೆಯಲ್ಲಿ ಟೆಸ್ರಾಕ್ಟ್ ಕ್ರಿಯೇಟ್ ಆದದ್ದು ನಿಜ. ಆ ಟೆಸ್ರಾಕ್ಟ್ ಅಲ್ಲಿ 2 ಟೈಮ್ ಲೈನ್ಗಳು ಉಂಟಾಗಿದೆ. 2012ರಲ್ಲಿ ಬದುಕುವ ರಮೇಶ್ನ ಮನೆಯಲ್ಲಿ ಟೆಸ್ರಾಕ್ಟ್ ಕ್ರಿಯೇಟ್ ಆದ ಕಾರಣ 2012ರಲ್ಲಿ ಬದುಕುವ ರಮೇಶ್ನಿಗೆ ನಿಮ್ಮ ಪರಿಚಯವಾಗಿದೆ. ಆದರೆ ಆಲ್ರೆಡಿ 2012 ಕಳೆದು ಬದುಕುತ್ತಿರುವ ರಮೇಶ್ನಿಗೆ ನಿಮ್ಮ ಪರಿಚಯವಿಲ್ಲ. 2 ಟೈಮ್ ಲೈನ್ಗಳಾಗಿವೆ ಎಂದರೆ ಬೇರೊಂದು ಡೈಮೆನ್ಷನ್ ಅಲ್ಲಿ ಒಂದು ರಿಯಾಲಿಟಿ ಟೈಮ್ ಕ್ರಿಯೇಟ್ ಆಯಿತು. ಈ ಪ್ಯಾರಲಲ್ ಯೂನಿವರ್ಸ್ ಎಂದು ಹೇಳುವ ಹಾಗೆ 2012ರಲ್ಲಿ ಬದುಕುವ ರಮೇಶ್ನಿಗೆ ನಿನ್ನ ಪರಿಚಯವಿದೆ, ಅದು ಕಳೆದಿರುವ ರಮೇಶ್ನಿಗೆ ನಿನ್ನ ಪರಿಚಯವಿಲ್ಲ. ಇದನ್ನೆಲ್ಲ ಕೇಳಿ ತನ್ನ ಪ್ರಾಬ್ಲಮ್ ಸಾಲ್ವ್ ಆಗಲು ಸಾಧ್ಯವಿಲ್ಲ ಎಂದು ಹೇಳಿ ಕಾರ್ತಿಕ್ ಕೂಗುತ್ತಾನೆ. ಆವಾಗ ರಮೇಶ್ ಬಂದು, ನೀ ಹೇಳುತ್ತಿರುವುದೆಲ್ಲ ನಿಜವೇ ಎಂದು ಕೇಳುತ್ತಾನೆ. ಆಗ ಕಾರ್ತಿಕ್ ಹೌದು ಎಂದು ಹೇಳುತ್ತಾನೆ. ಆವಾಗ ರಮೇಶ್, ನನ್ನಿಂದ ಮಾಡಲು ಸಾಧ್ಯವಾಗುವ ಸಹಾಯವಾದರೆ ಮಾಡುತ್ತೇನೆ ಎಂದು ಹೇಳುತ್ತಾನೆ.
ಇದನ್ನು ಕೇಳಿ ಸಮಾಧಾನಗೊಂಡ ಕಾರ್ತಿಕ್ ಅನುವನ್ನು ಕರೆದು, ನಾನು ರಮೇಶ್ನನ್ನು ಕಂಡು ಹಿಡಿದಿದ್ದೇನೆ, ಇನ್ನು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬಹುದು, ನೀನು ಬಾ ಎಂದು ಕರೆಯುತ್ತಾನೆ. ನಂತರ ಫ್ಲಾಟಿಗೆ ತಲುಪಿದ 2022ರ ರಮೇಶ್ 2012ರ ರಮೇಶ್ನೊಂದಿಗೆ ಮಾತನಾಡುತ್ತಾನೆ. ಆದರೆ 2012ರ ರಮೇಶ್ ಇದನ್ನು ನಂಬುವುದಿಲ್ಲ. ಆವಾಗ ತನ್ನ ತಾಯಿಯನ್ನು ಆಗಾಗ ಕನಸು ಕಾಣುವುದು, ತಾಯಿ ಮಿಸ್ ಆದ ಕಥೆಯನ್ನು 2022ರ ರಮೇಶ್ನ ಹೆಂಡತಿ ಹೇಳುವಾಗ 2012ರ ರಮೇಶ್ ನಂಬುತ್ತಾನೆ. ಹಾಗೆ 2022ರ ರಮೇಶ್ ಮಗನ ಕುರಿತು ಕೇಳುವಾಗ ಇವತ್ತಿನ ಡೇಟ್ ಎಷ್ಟೆಂದು ಕೇಳುತ್ತಾನೆ. ಸೆಪ್ಟೆಂಬರ್ 20 ಎಂದು ಹೇಳುವಾಗ ರಮೇಶ್ನ ಹೆಂಡತಿ ಗಾಬರಿಯಾಗಿ, ಇವತ್ತು ಮಗನಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆ ಆಕ್ಸಿಡೆಂಟ್ ಆಗಿ 2 ವರ್ಷ ಕೋಮಾದಲ್ಲಿದ್ದು ತೀರಿ ಹೋಗುತ್ತಾನೆ, ಈಗ ಅವನು ಪಾರ್ಕಿನಲ್ಲಿ ಆಟವಾಡುತ್ತಿದ್ದಾನೆ, ಬೇಗ ಹೋಗಿ ಕಾಪಾಡಿ ಎಂದು ಹೇಳುತ್ತಾಳೆ. ಇದು ಗೊತ್ತಾಗಿ 2012ರ ರಮೇಶ್ ಹೆಂಡತಿ ಮಗನನ್ನು ರಕ್ಷಿಸಲು ಓಡಿ ಹೋಗುತ್ತಾರೆ. ಆವಾಗ ಮಗ ರಿಮೋಟ್ ಹೆಲಿಕಾಪ್ಟರ್ ಮರದಲ್ಲಿ ಸಿಲುಕಿ ಅದನ್ನು ತೆಗೆಯಲು ಮರಕ್ಕೆ ಹತ್ತುತ್ತಾನೆ. ಆವಾಗ 2012ರ ರಮೇಶ್ ಹೆಂಡತಿ ಮಗುವನ್ನು ಹುಡುಕುತ್ತಿರುತ್ತಾರೆ. ನೆಕ್ಸ್ಟ್ ಸೀನಲ್ಲಿ ಗಾಬರಿಯಾಗಿ ಕೂತಿರುವ 2022ರ ರಮೇಶ್ ಹೆಂಡತಿಗೆ 2012ರ ರಮೇಶ್ ಹೆಂಡತಿಯರ ಉತ್ತರ ಸಿಗದ ಕಾರಣ ಟೆಸ್ರಾಕ್ಟ್ ಕೊನೆಗೊಂಡಿತ್ತು ಎಂದೆನಿಸಿ ಮಗುವಿನ ಕುರಿತು ತಿಳಿಯಲಾಗದೆ ಬೇಸರದಿಂದ ಕೂಗುತ್ತಿರುತ್ತಾರೆ. ಅಷ್ಟರಲ್ಲಿ 2012ರ ರಮೇಶ್ನ ಉತ್ತರ ಸಿಗುತ್ತದೆ. ನಮ್ಮ ಮಗ ಈಗ ಸೇಫ್ ಆಗಿದ್ದಾನೆ, ಅವನಿಗೆ ಏನೂ ಆಗಿಲ್ಲ ಎಂದು ಹೇಳಿ ಅವನನ್ನು ಗೋಡೆಗೆ ಅಂಟಿಸಿ ನಿಲ್ಲಿಸಿ ಅವನ ಔಟ್ಲೈನ್ ಬಿಡಿಸಿ ತೋರಿಸುತ್ತಾನೆ. ಅವರಿಬ್ಬರು ಈ ಚಿತ್ರವನ್ನು ಅಪ್ಪಿ ಹಿಡಿದು ಕೂಗುತ್ತಾರೆ. ಅವರಿಗೆ ಪ್ರತ್ಯಕ್ಷವಾಗಿ ನೋಡಲು ಸಾಧ್ಯವಾಗದಿದ್ದರೂ ಇನ್ನೊಂದು ಟೈಮ್ ಲೈನ್ನಲ್ಲಿ ಬದುಕುತ್ತಿದ್ದಾನೆ ಎಂದು ಅರಿತು ತುಂಬಾ ಸಂತೋಷ ಪಡುತ್ತಾರೆ. 2012ರಲ್ಲಿ ಈ ಮಗು ಮರದಿಂದ ಕೆಳಗೆ ಬಿದ್ದು ಕೋಮಾವಸ್ಥೆಯಲ್ಲಿದ್ದು ತೀರಿ ಹೋಗುತ್ತಾನೆ. ಆ ಬೇಸರ ತಡೆಯಲಾಗದೆ ರಮೇಶ್ನ ಹೆಂಡತಿ ಆತ್ಮಹತ್ಯೆಗೂ ಪ್ರಯತ್ನಿಸಿರುತ್ತಾಳೆ. ಆದರೆ ಅವರು ಸಾಯದಿದ್ದರೂ ಅವರು ಮಾನಸಿಕವಾಗಿ ಅಸ್ವಸ್ಥಗೊಳಗಾಗಿರುತ್ತಾರೆ. ನಿಮ್ಮ ಮಗ ಬಂದರೆ ಮಾತ್ರ ನಿಮ್ಮ ಹೆಂಡತಿ ಬದುಕಲು ಸಾಧ್ಯ, ಅವರೀಗ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಎಂದು ಡಾಕ್ಟರ್ ಹೇಳಿರುತ್ತಾರೆ. ಹಾಗೆ ಹೇಳಿದ ದಿನವೇ ಗುಡುಗು ಮಿಂಚು ಬಂದು 2022ರ ಕಾರ್ತಿಕ್ನ ಫ್ಲಾಟಿಗೆ ಬಿದ್ದು ಟೆಸ್ರಾಕ್ಟ್ ಕ್ರಿಯೇಟ್ ಆಗಿ 2012ರ ಮತ್ತು 2022ರ ಕಾಲಘಟ್ಟ ಕನೆಕ್ಟ್ ಆಗುವುದು. ಆವಾಗ 2012ರ ರಮೇಶ್ ಹೇಳುತ್ತಾನೆ, ನಮ್ಮ ಮಗುವನ್ನು ರಕ್ಷಿಸಿದ್ದು ಬೇರೆ ಯಾರೂ ಅಲ್ಲ, 2012ರ ಕಾರ್ತಿಕ್ ಆಗಿದ್ದಾನೆ. ಹೇಗೆಂದರೆ 2012ರ ರಮೇಶ್ 2012ರ ಕಾರ್ತಿಕನಿಗೆ ಕರೆದಿರುತ್ತಾನೆ. ಆವಾಗ ನಾನೀಗ ಬ್ಯುಸಿ, ಮತ್ತೆ ನಿಮ್ಮ ಮನೆಗೆ ಬರುತ್ತೇನೆ ಎಂದು ಹೇಳಿರುತ್ತಾನೆ. ಹಾಗೆ ಕಾರ್ತಿಕ್ ಮನೆಗೆ ಬರುವಾಗ ರಮೇಶ್ನ ಮಗ ಮರದಿಂದ ಬೀಳುವಾಗ ಕಾರ್ತಿಕ್ ರಕ್ಷಿಸುತ್ತಾನೆ. ಹಾಗೆ ಆ ಮಗ ಮರಣದಿಂದ ವಿಜಯಿಸುತ್ತಾನೆ. ನೆಕ್ಸ್ಟ್ ಸೀನಲ್ಲಿ 2022ರ ರಮೇಶ್ ಹೇಳುತ್ತಾನೆ, ನಾನು 2012ರ ರಮೇಶ್ನಲ್ಲಿ ಮನೆ ಬಿಟ್ಟು ಹೋಗಲು ಹೇಳುತ್ತೇನೆ, ಆಗ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಎಂದು ಹೇಳುತ್ತಾನೆ. ಆದರೆ ಕಾರ್ತಿಕ್ 2022ರ ರಮೇಶ್ನಿಗೆ ಫ್ಲಾಟ್ ಬಿಟ್ಟು ಕೊಡುತ್ತಾನೆ. ಯಾಕೆಂದರೆ ರಮೇಶ್ನ ಮಗ 2012ರಲ್ಲಿ ಈ ಫ್ಲಾಟಲ್ಲಿ ಈಗಲೂ ಬದುಕುತ್ತಿದ್ದಾನೆ. ಅವರಿಗೆ ಕಾಣಲು ಸಾಧ್ಯವಿಲ್ಲದಿದ್ದರೂ ಅವನ ಸಾನ್ನಿಧ್ಯ ತಿಳಿಯಲು, ಅವನ ಕುರಿತು ತಿಳಿಯಲು ಅವರಿಗೆ ಸಾಧ್ಯವಾಗುತ್ತಿದೆ. ಈ ಮನೆ ಉಪಯೋಗಿಸಿ ಅವರಿಗೆ ಮಗುವಿನಲ್ಲಿ ಕಮ್ಯುನಿಕೇಟ್ ಮಾಡಲು ಸಾಧ್ಯವಾಗುತ್ತಿದೆ. ಅವನ ಸಾನ್ನಿಧ್ಯ ಫೀಲ್ ಆಗುತ್ತಿದೆ. ಆದ್ದರಿಂದ ಈ ಮನೆಯನ್ನು ಸಂತೋಷದಿಂದ ಕಾರ್ತಿಕ್ ರಮೇಶ್ನವರಿಗೆ ಕೊಡುತ್ತಾನೆ. ಅಲ್ಲಿಗೆ ಈ ಸಿನಿಮಾ ಮುಕ್ತಾಯವಾಗುತ್ತದೆ. ಈ ಸಿನಿಮಾದಿಂದ ನನಗನಿಸಿದ್ದೇನೆಂದರೆ, ಈ ಟೆಸ್ರಾಕ್ಟ್ ಆ ಮನೆಯಲ್ಲಿ ಉಂಟಾಗಲು ಕಾರಣ 2022ರಲ್ಲಿ ರಮೇಶ್ನ ಹೆಂಡತಿ ಸಾಯುವರು ಎಂದು ತಿಳಿದು ಮಗನ ಆತ್ಮ ಅಮ್ಮನನ್ನು ರಕ್ಷಿಸಲು ಈ ಟೆಸ್ರಾಕ್ಟ್ ಕ್ರಿಯೇಟ್ ಮಾಡಿದ್ದು ಆಗಿರಬಹುದು. ಅಲ್ಲದಿದ್ದರೆ ಜಸ್ಟ್ ಒಂದು ಕೋಇನ್ಸಿಡೆಂಟ್ ಮಾತ್ರವಾಗಿರಬಹುದು. ಈ ಸಿನಿಮಾ ನೋಡಿ ನಿಮಗೇನನಿಸಿತ್ತು ಎಂದು ಕಮೆಂಟ್ ಮಾಡಿ. ನಿಮಗೆ ಬೇರೆ ಮೂವಿಯ ಎಕ್ಸ್ಪ್ಲನೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ಮತ್ತು ನನ್ನ ವಿಡಿಯೋಕ್ಕೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಟಾಟಾ ಬಾಯ್.